ರಾಮುವಿನ ಹೆಂಡತಿ ಆ ಊರಿನಲ್ಲೇ ಅತ್ಯಂತ ಸುಂದರವಾದ ಹುಡುಗಿಯಾಗಿದ್ಲು. ಅದಕ್ಕೆ ರಾಮು ದುಡ್ಡು ಸಂಪಾದನೆ ಮಾಡೋಕೆ ಒಂದು ಅಸಹ್ಯವಾದ ಪ್ಲಾನ್ ಮಾಡ್ತಾನೆ. ಅವನು ದಾರಿಯಲ್ಲಿ ಹೋಗೋ ಶ್ರೀಮಂತರ ಜೊತೆ ಫ್ರೆಂಡ್ಶಿಪ್ ಮಾಡಿ ಅವರನ್ನ ಮನೆಗೆ ಕರೀತಾ ಇದ್ದ. ಮತ್ತೆ ತಾನು ಹಾಲು ತರೋ ನೆಪ ಹೇಳಿ ತನ್ನ ಹೆಂಡತಿ ಹಾಗೂ ಆ ಶ್ರೀಮಂತ ವ್ಯಕ್ತಿನ ಮನೆಯಲ್ಲಿ ಒಬ್ಬಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ದ. ಅವನ ಹೆಂಡತಿ ತನ್ನ ಸುಂದರವಾದ ವರ್ತನೆಯಿಂದ ಆ ಅಪರಿಚಿತ ವ್ಯಕ್ತಿನ ತನ್ನ ಕಡೆ ಆಕರ್ಷಿಸ್ತಾ ಇದ್ಲು. ಯಾವಾಗ ಅವರಿಬ್ಬರು ಹತ್ತಿರ ಆಗ್ತಾ ಇದ್ರೋ ಕರೆಕ್ಟಾಗಿ ಅದೇ ಟೈಮಿಗೆ ರಾಮು ರೂಮ್ ಬಾಗಿಲು ಓಪನ್ ಮಾಡಿ ಅವರನ್ನ ರೆಡ್ ಹ್ಯಾಂಡೆಡ್ ಆಗಿ ಹಿಡಿತಾ ಇದ್ದ. ಮತ್ತೆ ಅಲ್ಲಿ ಜೋರಾಗಿ ಅಳ್ತಾ ನಾಟಕ ಮಾಡೋಕೆ ಶುರು ಮಾಡ್ತಾ ಇದ್ದ. ಸಮಾಜದಲ್ಲಿ ತಮಗೆ ಅವಮಾನ ಆಗುತ್ತೆ ಅಂತ ಹೆದರಿ ಆ ಶ್ರೀಮಂತ ವ್ಯಕ್ತಿಗಳು ಇವನಿಗೆ ದಪ್ಪ ಮೊತ್ತದ ದುಡ್ಡು ಕೊಟ್ಟು ಅಲ್ಲಿಂದ ಓಡಿ ಹೋಗ್ತಾ ಇದ್ರು. ರಾಮು ಇದೇ ತರ ತುಂಬಾ ಜನ ದುಡ್ಡಿದ್ದ ಶೇಟ್ಗಳ ಜೊತೆ ಫ್ರೆಂಡ್ಶಿಪ್ ಮಾಡಿ ಮನೆಗೆ ಕರೆಸಿ ಹೆಂಡತಿ ಜೊತೆ ಒಬ್ಬಂಟಿಯಾಗಿ ಬಿಡ್ತಾ ಇದ್ದ. ಅವರು ಹತ್ತಿರ ಆಗ್ತಿದ್ದ ಹಾಗೆ ಅವರನ್ನ ಹಿಡಿದು ದಪ್ಪ ಮೊತ್ತದ ದುಡ್ಡನ್ನ ವಸೂಲಿ ಮಾಡ್ತಾ ಇದ್ದ. ಹೀಗೆ ಗಂಡ ಹೆಂಡತಿ ಇಬ್ಬರೂ ಸೇರಿ ಈ ಕೆಟ್ಟ ಪ್ಲಾನ್ ಇಂದ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾರೆ. ಆದರೆ ರಾಮುವಿನ ಒಳಗೆ ಈ ಕೆಲಸದಿಂದ ಒಂದು ಸೇಡಿನ ಬೆಂಕಿ ಉರಿತಾ ಇತ್ತು. ಯಾವ ಶೇಟ್ಗಳು ತನ್ನ ಹೆಂಡತಿಯನ್ನ ಮುಟ್ಟಿದ್ರೋ ರಾಮು ಎಲ್ಲರನ್ನ ಒಬ್ಬೊಬ್ಬರಾಗಿ ಕೊಲೆ ಮಾಡೋಕೆ ಶುರು ಮಾಡ್ತಾನೆ. ಸಡನ್ ಆಗಿ ಊರಿನಲ್ಲಿ ಬರೀ ಶ್ರೀಮಂತರೇ ಸಾಯ್ತಾ ಇರೋದನ್ನ ನೋಡಿ ಪೊಲೀಸರು ಕೂಡ ಯೋಚನೆಗೆ ಬೀಳ್ತಾರೆ, ಇದು ಕೊಲೆನಾ ಅಥವಾ ಆತ್ಮಹತ್ಯೆನಾ ಅಂತ.